ಚಾನಲ್. ಸೊ ಲೈಫ್ ವಿತ್ ವೈಭವ್ ಆ್ಯಂಡ್ ಸುನಂದ ಚಾನಲ್. ಸೊ ಇವತ್ತಿನ ಲಾಗ್ ನಮ್ಮದು ದೇವಸ್ಥಾನದಾಗಿರುತ್ತೆ. ಸೊ ಇವತ್ತು ನಮ್ಮದು ಹೊಲದಲ್ಲಿ ಸೊ ಇದಿದೆ, ದೇವರಿದೆ. ಸೊ ಅಲ್ಲಿ ಕಾಟೇರಮ್ಮ ದೇವರಿದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮೊಸರನ್ನ ಎಡೆ ಹಾಕಿ ಸೊ ಕೋಳಿ ಕುಯ್ಕೊಂಡು ಸೊ ಬರ್ತಾಯಿದ್ದೀರಿ. ಸೊ ನಿಮಗೆ ನಾನು ಹೋದ್ಮೇಲೆ ತೋರಿಸ್ತೀನಿ. ಸೊ ಯಾರ್ಯಾರು ಹೋಗ್ತೀನಿ ಅಂದರೆ ನಮ್ಮ ದೊಡ್ಡಮ್ಮ, ತೋರ್ಸೋ ನನ್ನ ತಮ್ಮ. ಸೊ ಅಲ್ಲಿ ನಮ್ಮ ಅಜ್ಜಿ ಗೈಸ್ ಅಲ್ಲಿ ಕೂತವ್ರೆ. ಸೊ ಇನ್ನೊಬ್ಬರು ಗಾಡೀಲಿ ಆನ್ ದ ವೇ ಬರ್ತಿದ್ದಾರೆ. ಸೊ ಅಲ್ಲಿಗೆ ಹೋದ್ಮೇಲೆ ಗೈಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ವೇಟಿಂಗ್. ಅಲ್ಲಿ ಅಂತವ ಮೊಸರು ಈ ಕಡೆ ಒಂದ್ಸಲ ಆ ಕಡೆ ಒಂದ್ಸಲ ಇಂಕೋ ಬಿಗಿಯಾಗಿ ಸಾಕು ಅಣ್ಣ. ಎರಡು ಸೈ ಟೈಟ್ ಗಿಡ್ಸ್ಕೋಯಣ, ಟೈಟ್ ಗಿಡಿ ಎರಡು ಸೈ ಬಿಡು ಬಿಡು. ನೀ ಅದ್ರ ಮೇಲೆ ನೀರಾಕಮ್ಮ, ಅದ್ರ ಮೇಲೆ ಅನ್ನದ ಮೇಲೆ ಹಾಕ, ಅನ್ನದ ಮೇಲೆ ಬಿಡು. ಅನ್ನದ ಮೇಲೆ ಲೂಸ್ ಬಿಡು, ಕೈ ಲೂಸ್ ಬಿಡು, ಬರ್ತದೆ. ಟೈಟ್ ಆಗಿ ಇಟ್ಕೊಂಬೇಡ, ಬಲಗೈ ಲೂಸ್ ಬಿಡ ಹಂಗೆ. ಆಮೇಲೆ ತೊಳ್ಕೊಳ್ಳಿ ಅಂತೆ ತಾಯಿ. ಬಿಡಮ್ಮ ನೀರು, ಇಂಟ್ರೆಸ್ಟ್ ಬಿಡಮ್ಮ ನೀರು. ಈ ಕಡ್ಕಪ್ಪನ ಕಲ್ಮೇಲೆ ಬಿಡು. ಅನ್ನದಲ್ಲಿ ಬಿಟ್ಬಿಡು ಸಾಕು. ಅಲ್ಲಿ ನೀರು ಹಾಕ್ತಿದ್ರು ಕರ್ಪೂರ ನೋಡಿ ಮುರಿತದೆ. ದೇವಸ್ಥಾನದಿಂದ ಬಂದ್ರಿ, ಕಾಟೇರಮ್ಮ ದೇವಸ್ಥಾನದಿಂದ. ಸೊ ದೇವಸ್ಥಾನದಿಂದ ಬಂದುಬಿಟ್ಟು ಸೊ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇವತ್ತು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿದ್ರಿ. ಸೊ ಅಲ್ಲಿ ಹೋಗ್ಬಿಟ್ಟು ಪೂಜಾರಿಗೆ ದೇವ್ರು ಬಂದಿತ್ತು. ಸೊ ದೇವ್ರು ಬಂದಿದ್ದಾಗ ವೀಡಿಯೋ ಮಾಡಬಾರ್ದಾಗಿತ್ತು. ಸೊ ಅದಕ್ಕೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅವ್ರು ಏನೇ ನಾನು ಅಂದರೆ ಇವಾಗ ಕುತ್ಕೊಂಡು ಅವ್ರನ್ನೆಲ್ಲ ಎಲ್ಲನೂ ಕರೀತಾರೆ, ನಿಮ್ಗೇನೇನೋ ತೊಂದರೆ ಇದ್ದರೆ ಅಂತ ಹೇಳ್ಕೊಡಿ ಅಂತ. ಬಟ್ ನಾನು ನಮ್ಮ ದೊಡ್ಡಮ್ಮ ಕಲಿಸ್ಬಿಟ್ರು. ಬಟ್ ಅವ್ರೇನೂ ಹೇಳಿಲ್ಲ, ನಾನೇನೂ ಕೇಳೋಕ್ಕೂ ಹೋಗಿಲ್ಲ. ಜಸ್ಟ್ ವಿದ್ಯಾ ಬೇಕಾ, ನೀವು ವಿದ್ಯಾ ಬೇಕಾ ಮಗನೇ, ಹ್ಞೂ ಅಂದೆ ನಾನು. ಅಂತ ಬೇವಿನ ಸೊಪ್ಪಲ್ಲಿ ಹಾಕಿದ್ರು. ಸೊ ಹೂವು ಕೊಟ್ಟರು. ಸೊ ಅದು ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ತಿದ್ಬಿಟ್ಟು 5 ಗಂಟೆ ಕ್ಯಾಬ್ ಬುಕ್ ಮಾಡಿ ಸೊ ಬಂದು. ಸೊ ನಮ್ಮ ದೊಡ್ಡಮ್ಮ ಮಾವಿನಕಾಯಿ ಇಕ್ಕಿದ್ರು ಗೈಸ್, ಅದು ತಿಂದುಬಿಟ್ಟು. ಸೊ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ ಬಿಕಾಸ್ ನಾನು ಆಚೆ ಬಂದು ಮಾತಾಡ್ತಾ ಇದ್ದೀನಿ. ಸೊ ಒಳಗಡೆ ಇನ್ನೂ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ. ಸೊ ಅದಕ್ಕೆ ನಾನು ಆಚೆಗಡೆ ಬಂದು ಮಾತಾಡ್ತಾ ಇದ್ದೀನಿ. ಸೊ ಇದೇ ಗೈಸ್ ದೇವಸ್ಥಾನ. ಸೊ ಅಲ್ಲಿ ಕೋಳಿ ಕುಯ್ದಿದ್ದು ನಾವು ಇಲ್ಲಿ ಮನೆಗೆ ಬಂದು ನಾನ್ ವೆಜ್ ಮಾಡ್ಕೊಂಡು ತಿಂದರೆ. ಸೊ ಈ ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಹಾಗೆ ಒಂದು ಹೇಳಕ್ಕೆ ಮರ್ತಿದ್ದೆ ನಾನು. ಸೊ ನಾನು ಟೆಲಿಂಗ್ ಅಬೌಟ್ ಮೀ ಅಲ್ಲಿ ನನ್ನ ಡ್ರೀಮ್ ಸಕ್ಸಸ್ ನನ್ನ ಡ್ರೀಮ್ ಬಗ್ಗೆ ಹೇಳ್ಕೊಂಡಿದ್ದೆ. ಅದಲ್ಲಿ ಯಾರೋ ಒಬ್ಬರು ವಿರುದ್ಧವಾಗಿ ವಿಡಿಯೋ ಮಾಡಾಕಿದ್ದಾರೆ. ಸೊ ಅವ್ರಿಗೆ ಇದೊಂದೇ ಉತ್ತರ. ಸೊ ನನ್ನ ಡ್ರೀಮ್ ಸಕ್ಸಸ್ಫುಲ್ ಆಗಬೇಕಾದ್ರೆ ಅದಕ್ಕೆ ನೀವೇ ಕಾರಣ. ಸೊ ಅಂದರೆ ನೀವು ನನ್ನ ವ್ಯೂವರ್ಸ್, ಸೊ ನನ್ನ ಸಬ್ಸ್ಕ್ರೈಬರ್ಸ್. ಸೊ ಅದಕ್ಕೆ ನನ್ನ ಡ್ರೀಮ್ ಸಕ್ಸಸ್ ಅವರು ಹೇಳಿರೋದು, ಡ್ರೀಮ್ ಸಕ್ಸಸ್ಫುಲ್ ಆಗ್ತಿದ್ರೆ ಅಷ್ಟೇ ಹೇಳಬೇಕು. ಬಟ್ ಅವ್ರಿಗಾಗಿ ಹೇಳ್ಕೊಂಡ್ರು, ಬಟ್ ಬೇರೆಯವ್ರಿಗೆ ಹೇಳೋಕ್ಕೆ ಹೋದರೆ ನನಗೆ ಗೊತ್ತಿಲ್ಲ. ಬಟ್ ಅದು ನನಗೆ ಅನಿಸ್ತಿರೋದು ನನಗೆ ಅಂತ. ಸೊ ನಾನು ಅದಕ್ಕೆ ಒಂದು ಕ್ಲಿಯಾರಿಟಿ, ನನ್ನ ಡ್ರೀಮ್ ಸಕ್ಸಸ್ಫುಲ್ ಆಗಬೇಕು ಅಂದರೆ ನನ್ನ ಡ್ರೀಮ್ಗೆ ಎಲ್ಲರಿಗೂ ಹೇಳ್ಕೊಳ್ಬೇಕು. ಬಿಕಾಸ್ ಕೆಲವೊಂದು ಡ್ರೀಮ್ಸ್ ಏನಂದರೆ ಸೊ ನಮ್ಮ ಕನಸು ನಾವೇ ಪೂರೈಸೋದು. ಸೊ ಇನ್ನೂ ಒಂದು ಕನಸುಗಳು ಒಬ್ಬರಿಂದ ಆಗಬೇಕು ಅಂದರೆ ಸ್ವಲ್ಪ ಒಬ್ಬರು ಕನಸುಗಳು ಹಿಂಗಂದರೆ ಸುಮಾರು ಜನದಿಂದ ಅದು ಈಡೇರಿಸ್ಬೇಕಾಗತ್ತೆ. ಸೊ ನನ್ನ ಕನಸು ಹೀಗೆ. ಸೊ ನೀವೇ ಗೈಸ್ ನನ್ನ ಸಪೋರ್ಟ್ ಮಾಡಬೇಕು. ಸೊ ನನ್ನ ಡ್ರೀಮ್ನ, ಸೊ ನನ್ನ ಕನಸನ್ನ ನನಸಾಗಂಗೆ ಮಾಡಿ ನಾನೊಬ್ಬ ದೊಡ್ಡ ಯೂಟ್ಯೂಬರ್ ಆಗಿ ನನಗೆ ತುಂಬ ದೊಡ್ಡ ಮಟ್ಟಿಗೆ ಬೆಳಿಬೇಕಂತ ಆಸೆ ಇದೆ. ಸೊ ಅವ್ರಿಗೆ ಇದೊಂದು ಕ್ಲಿಯಾರಿಟಿ ವಿಡಿಯೋ ಅಷ್ಟೇ. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಈ ವಿಡಿಯೋದಲ್ಲಿ ನಿಮಗೆ ಏನಾರ ಮಿಸ್ಟೇಕ್ ಇದ್ದರೆ, ಸೊ ವಾಯ್ಸ್ ಪ್ರಾಬ್ಲಮ್ ಇದ್ದರೆ, ಕ್ಯಾಮ್ರಾ ಏನಾರ ಪ್ರಾಬ್ಲಮ್ ಇದ್ದರೆ ಸೊ ನೀವು ಕಮೆಂಟ್ ಮಾಡಿ. ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟ ಆಗಿತ್ತು ಇವತ್ತಿನ ಲಾಗ್. ಅದು ಎಲ್ಲಂದರೆ ನಾವು ಈ ಕಾಟೇರಮ್ಮನ ಇದ್ದಿದ್ದು ನಮ್ಮ ದೊಡ್ಡಪ್ಪ ಅವ್ರ ಜಾಗದಲ್ಲಿ. ಅವ್ರದ್ದು ಫುಲ್ಲು ಏನದು ಆ ಕಡೆ ಸುತ್ತ ಇತ್ತು ಫುಲ್ಲು ಒಂದು 30-40 ಅದು ತುಂಬ ದೊಡ್ಡದಿದೆ. ಬಟ್ ನನಗೆ ಅದು ಇಷ್ಟ ಅಂತ ಗೊತ್ತಿಲ್ಲ.
ಬಟ್ ಅಷ್ಟು ಕೂಡ ಅವ್ರದ್ದೇ ಜಾಗ. ಸೊ ಅವ್ರ ಜಾಗದಲ್ಲಿ ಮುಂಚೆ ಅದು ಉದ್ಭವ ಮೂರ್ತಿ ಆಗಿದ್ದು. ಸೊ ಆ ಉದ್ಭವ ಮೂರ್ತಿ ಇವಾಗ ಇಷ್ಟು ದೊಡ್ಡದಾಗಿದೆ. ಸೊ ಅಲ್ಲಿ ಒಬ್ಬರು ಪೂಜಾರಿ ಬಂದಿದ್ದಾರೆ. ಸೊ ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ಮುಂಚೆ ವಿಗ್ರಹ ಇದ್ದಿಲ್ಲ, ನಾನೇನೋ ವಿಗ್ರಹ ತೋರಿಸಿದ್ನು. ಈ ಕಡೆ ಸೈಡಲ್ಲಿ ವಿಗ್ರಹ ಇದ್ದಿಲ್ಲ, ಜಸ್ಟ್ ಹೋಗ್ತಾ ಇದ್ದಿದ್ದಷ್ಟೇ. ಜಸ್ಟ್ 1-2 ಇಯರ್ಸಿಂದ ವಿಗ್ರಹ ಆ್ಯಡ್ ಮಾಡಿದ್ದಾರೆ. ಸೊ ಅಷ್ಟೇ. ಸೊ ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ.